ಇವತ್ತು ಎಲ್ಲಿ ಹೋದ್ರೆ ಅಲ್ಲಿ ನೋಡ್ಲಿಕ್ಕೆ ಸಿಗುವಂತಹ ಹೂವು ಈ ಒಂದು ಕೇದಿಗೆ ಹೂ. ಈ ಹೂವನ್ನ ನೋಡಿ ಒಮ್ಮೆ ಎಷ್ಟು ವಿಚಿತ್ರವಾಗಿದೆ ಅಲ್ವಾ? ನಂಬಿದ್ರೆ ನಂಬಿ, ಇದು ನಮ್ಮ ಕರ್ನಾಟಕದ ಹಲವಾರು ಹಳ್ಳಿಗಳಲ್ಲಿ ಸಿಗುತ್ತೆ. ಅಷ್ಟೇ ಅಲ್ಲ, ಗಿಡಗಂಟಿಗಳ ಮಧ್ಯದಲ್ಲಿ ಅಥವಾ ನದಿ ಕೊಳಗಳ ಸಮೀಪದಲ್ಲಿ ಈ ಕೇದಿಗೆ ಗಿಡಗಳು ಕಾಣಸಿಗುತ್ತೆ. ಈ ಹೂವು ಹಾಗೆ ಬೆಳೆಯುವುದಿಲ್ಲ, ದೀರ್ಘಕಾಲದ ಗಿಡವಾಗಿ ಬೆಳೆದು ಆಮೇಲೆ ಹೂ ಬಂದ ಮೇಲೆ ಮರೆಯಾಗ್ತದೆ. ಈ ಕಾರಣಕ್ಕೆ ಇದನ್ನ ಸೆಂಚುರಿ ಪ್ಲಾಂಟ್ ಅಂದ್ರೆ ಶತಮಾನದ ಹೂವು ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ. ಹಾಗೆ ಉತ್ತರ ಕನ್ನಡದ ಭಾಷೆಯಲ್ಲಿ ಕ್ಯಾದಿಗೆ ಅಂತಾನೆ ಕರೀತಾರೆ. ಇನ್ನು ಕನ್ನಡದಲ್ಲಿ ಇದಕ್ಕೆ ಪಂಡೆ ಹೂವು ಎನ್ನುವ ಹೆಸರು ಕೂಡ ಇದೆಯಂತೆ. ಎಲೆಯು ನುಡುಪಾಗಿ ತೀಕ್ಷ್ಣವಾಗಿ ಇರ್ತದೆ ಮತ್ತು ಸೈಡ್ನಲ್ಲಿ ಮುಳ್ಳುಗಳು ಇರ್ತವೆ. ಆದರೆ ಮಧ್ಯಭಾಗದಲ್ಲಿ ಬಹಳಷ್ಟು ಪರಿಮಳಯುಕ್ತವಾಗಿರುವಂತಹ ಹೂವೊಂದು ಕಾಣಸಿಗ್ತದೆ. ಈ ಹೂವೇ ಕೇದಿಗೆ ಹೂ. ನಾಗದೇವರ ಆರಾಧನೆಯಲ್ಲಿ ಬಹಳಷ್ಟು ಮಾನ್ಯತೆಯನ್ನ ಪಡೆದಿರುವಂತಹ ಕೇದಿಗೆ ಹೂ ಶಿವನ ಪೂಜೆಗೆ ಮಾತ್ರ ಸಲ್ಲದು. ಬಹಳಷ್ಟು ಪೌರಾಣಿಕ ಸತ್ಯಾಸತ್ಯತೆಗಳ ಆಧಾರದ ಮೇಲೆ ಶಿವನ ಪೂಜೆಗೆ ಈ ಒಂದು ಕೇದಿಗೆ ಹೂ ಸಲ್ಲದು ಎನ್ನುವ ಪ್ರತೀತೆ. ಆದರೆ ನಾಗಾರಾಧನೆಗೆ ಬೇರೆಲ್ಲ ಹೂವುಗಳಿಗಿಂತ ಕೇದಿಗೆ ಮತ್ತು ಸಿಂಗಾರದ ಹೂ ಬಹಳಷ್ಟು ಪಾವಿತ್ರತೆಯನ್ನ ಹೊಂದಿದೆ. ಆದರೆ ಮುಂದಿನ ಸಲ ನೀವು ಕೂಡ ಈ ಹೂವನ್ನ ನೋಡಿದ್ರೆ ನಿಮಗೂ ಕೂಡ ಅರ್ಥ ಆಗ್ತದೆ, ಇದು ಕೇವಲ ಒಂದು ಹೂವಲ್ಲ, ಇದರ ಒಳಪದರದಲ್ಲಿ ಕಾಣುವಂತಹ ಹೂವು ಮಾತ್ರ ಜೀವವೊಂದರ ಮಾಯೆಯಂತೆ ಕಾಣುವುದಂತೂ ಸತ್ಯ. ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ಫಾರ್ಮೇಟಿವ್ ಕಂಟೆಂಟ್ಸ್ಗಳಿಗಾಗಿ ನೋಡ್ತಾ ಇರಿ. ದಿಸ್ ಇಸ್ ಸ್ನೇಹಾ ಪೈ ಫ್ರಮ್ ಕಂಟೆಂಟ್ ಡೈರೀಸ್ ಸೈನಿಂಗ್ ಆಫ್.